ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಶಿಫಾರಸ್ಸಿನಲ್ಲಿ ವೇತನ ಆಯೋಗ, ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ಹೆಲ್ತ್ ಸ್ಕೀಮ್ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಆಗಸ್ಟ್ 1ರಿಂದ 7ನೇ ವೇತನ ಆಯೋಗವನ್ನು ಜಾರಿ ಮಾಡ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇರೋದು 2022 ಜುಲೈ 1ರಿಂದ ಹಿಡಿದು ಜುಲೈ 1, 2024 ಅರಿಯರ್ಸ್. ಸೊ ರಾಜ್ಯ ಸರ್ಕಾರ ಈ 2 ವರ್ಷದ ಅರಿಯರ್ಸ್ ಅನ್ನು ಕೊಡುತ್ತೆ ಅಥವಾ ಕೊಡಲ್ಲ, ಏನಿದೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮ್ಗೆ ಗೊತ್ತಿರಲಿ, ಟೋಟಲ್ ಆಗಿ 25 ವೇತನ ಶ್ರೇಣಿಗಳನ್ನು ಸರ್ಕಾರ ಈಗ ಹೊಸ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಮತ್ತು ಪ್ರಸ್ತುತ ವೇತನ ಶ್ರೇಣಿಗಳ ಬಗ್ಗೆ 25 ವೇತನ ಶ್ರೇಣಿಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ. ಸೊ ಈಗ ನಿಮ್ಮ ನ್ಯೂ ಬೇಸಿಕ್ಗೆ 31% ಜುಲೈ 2022ರಲ್ಲಿ ಇದ್ದಂತಹ ತುಟ್ಟಿ ಭತ್ಯೆ, 27.5% ಫಿಟ್ಮೆಂಟ್, ಈ ಮೂರನ್ನು ಮರ್ಜ್ ಮಾಡಿ ನಿಮಗೆ ಹೊಸ ಬೇಸಿಕ್ ಆಗುತ್ತೆ. ಸೊ ಹಾಗಾಗಿ ಈಗ ಅರಿಯರ್ಸ್ ಕೊಡುತ್ತಾ ಸರ್ಕಾರ ಅನ್ನೋದೇ ನಿಮ್ಮದು ಡೌಟ್ ಇರುತ್ತೆ. ಆ್ಯಕ್ಚುಲಿ 2022 ಜುಲೈರಿಂದ ನಿಮಗೆ 17% ಇಂಟ್ರಿಮ್ ರಿಲೀಫ್ ಸರ್ಕಾರ ಏನು ಜಾರಿ ಮಾಡಿತ್ತು. ಅದಾದ ಮೇಲೆ ಈಗ ಆಗಸ್ಟ್ 1ರಿಂದ 27.5% ಫಿಟ್ಮೆಂಟ್ ಏನಿದೆ ಈ ಆಗಸ್ಟ್ನಿಂದ ಅನುಷ್ಠಾನ ಆಗಲಿದೆ. ಓಕೆ, ಸೊ ಈಗ ಹಾಗಾಗಿ 10.5% ಉಳಿದ ಅರಿಯರ್ಸ್, 2 ವರ್ಷದ ಅರಿಯರ್ಸ್ ಕೊಡುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ಬಹಳಷ್ಟು ಸರ್ಕಾರಿ ನೌಕರರು ಕೇಳ್ತಾ ಇದ್ರು. ಐ ಥಿಂಕ್ ಮೇ ಬಿ ಅರಿಯರ್ಸ್ ಬರುವುದಿಲ್ಲ, ಡೈರೆಕ್ಟಾಗಿ 1ನೇ ಆಗಸ್ಟ್ನಿಂದ ಅನುಷ್ಠಾನ ಆಗ್ತಾ ಇದೆ ವೀಕ್ಷಕರೇ. 27.5% ಪ್ಲಸ್ 31% DA ಮರ್ಜ್ ಆಗಿ ಹೊಸ ಬೇಸಿಕ್ ಆಗುತ್ತೆ. ಇದೇ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್. ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.